6 ವರ್ಷದ ಹಿಂದೆ ಮನುಕುಲವನ್ನು ಕಾಡಿದ್ದ ಕೋವಿಡ್ ವೈರಾಣುವಿನಿಂದ ಈಗಷ್ಟೇ ಜಗತ್ತು ಚೇತರಿಸಿಕೊಳ್ಳುತ್ತಿದೆ. ಆದರೆ ಈಗ ಹ್ಯಾಂಟಾ ವೈರಸ್ ಎಂಬ ವಿಚಿತ್ರ ವೈರಾಣು ಸೋಂಕು ಅಲ್ಲಲ್ಲಿ ಹರಡುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಡಚ್ ಕ್ರೂಸ್ ಹಡಗು MV ಹ್ಯಾಂಡಿಯಸ್ನಲ್ಲಿ ಸಂಭವಿಸಿರುವ ಹ್ಯಾಂಟಾ ವೈರಸ್ ಸೋಂಕು ಜಾಗತಿಕ ಆತಂಕಕ್ಕೆ ಕಾರಣವಾಗಿದ್ದು, ಈಗಾಗಲೇ 5 ಮಂದಿಯಲ್ಲಿ ಸೋಂಕು ದೃಢಪಟ್ಟಿದ್ದು 3 ಮೃತಪಟ್ಟಿದ್ದಾರೆ. ಹ್ಯಾಂಟಾ ವೈರಸ್ ಪ್ರಾಥಮಿಕವಾಗಿ ದಂಶಕಗಳಿಂದ ಮನುಷ್ಯರಿಗೆ ಹರಡುವ ಪ್ರಾಣಿಜನ್ಯ ಕಾಯಿಲೆಯಾಗಿದೆ. ಮಾನವರು ಸಾಮಾನ್ಯವಾಗಿ ಕಲುಷಿತ ದಂಶಕ ಮೂತ್ರ, ಮಲ ಅಥವಾ ಲಾಲಾರಸದ ಸಂಪರ್ಕದ ಮೂಲಕ ಸೋಂಕಿಗೆ ಒಳಗಾಗುತ್ತಾರೆ. ಬಾಧಿತರಲ್ಲಿ ಆರಂಭದಲ್ಲಿ ಜ್ವರ, ಆಯಾಸ ಮತ್ತು ಸ್ನಾಯು ನೋವು ಸೇರಿದಂತೆ ಜ್ವರ ತರಹದ ಲಕ್ಷಣಗಳು ಕಂಡುಬರುತ್ತವೆ. ತೀವ್ರತರದ ಪ್ರಕರಣಗಳು ಶ್ವಾಸಕೋಶ ಅಥವಾ ಮೂತ್ರಪಿಂಡಗಳ ಮೇಲೆ ಪರಿಣಾಮ ಬೀರಬಹುದು ಮತ್ತು ಜೀವಕ್ಕೆ ಅಪಾಯಕಾರಿಯಾಗಬಹುದು. ಹ್ಯಾಂಟಾ ವೈರಸ್ ಸಾಮಾನ್ಯ ವೈರಸ್ಗಳಿಗಿಂತ ಭಿನ್ನವಾಗಿ ಮಾನವನಿಂದ ಮಾನವನಿಗೆ ಹರಡುವುದು ಅತ್ಯಂತ ಅಪರೂಪ, ಆದರೆ ಅಸಾಧ್ಯವೇನೂ ಅಲ್ಲ. ಹ್ಯಾಂಟಾ ವೈರಸ್ಗೆ ನಿರ್ದಿಷ್ಟ ಚಿಕಿತ್ಸೆಯನ್ನು ಇನ್ನೂ ಕಂಡುಹಿಡಿದಿಲ್ಲ, ಆದರೆ ಆರಂಭಿಕ ವೈದ್ಯಕೀಯ ಆರೈಕೆ ಬದುಕುಳಿಯುವ ಸಾಧ್ಯತೆಗಳನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ. ಹ್ಯಾಂಟಾ ವೈರಸ್ನಿಂದ ಸಾರ್ವಜನಿಕರಿಗೆ ಒಟ್ಟಾರೆ ಅಪಾಯ ಕಡಿಮೆ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ, ಆದರೆ ಮೇಲ್ವಿಚಾರಣೆ ಮುಂದುವರೆದಿದೆ.